ಒಂದು ಸಣ್ಣ ಗುಡಿಸಲು ಮನೆಯಲ್ಲಿರುವ ಇಬ್ಬರು ಗಂಡ ಹೆಂಡತಿ. ಹೆಂಡತಿ ಗರ್ಭಿಣಿಯಾಗಿದ್ದಳು. ಅವಳಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ದೊಡ್ಡ ಮಗನ ಹೆಸರು ಸತೀಶ್, ಸಣ್ಣವನ ಹೆಸರು ದಿನೇಶ್. ದೊಡ್ಡವನು ತುಂಬಾ ಕೋಪಿಷ್ಟ ಮತ್ತು ದಿನೇಶ್ಗೆ ಕೀಟಲೆ ಮಾಡುತ್ತಿರುತ್ತಾನೆ. 25 ವರ್ಷಗಳ ನಂತರ ಇಬ್ಬರೂ ದೊಡ್ಡವರಾಗಿದ್ದಾರೆ. ಸತೀಶನಿಗೆ ಮದುವೆಯಾಗಿದೆ. ಒಂದು ದಿನ ಸತೀಶನ ಹೆಂಡತಿ ಅತ್ತೆಗೆ ಬೈಯುತ್ತಾ ಕೆಲಸ ಮಾಡಿಸುತ್ತಾ ಇರುತ್ತಾಳೆ. ಏ ಮುದುಕಿ, ಸರಿಯಾಗಿ ಪಾತ್ರೆ ತೊಳೆಯೇ ಎಂದು ಬೈಯುತ್ತಿರುತ್ತಾಳೆ. ಇದನ್ನು ನೋಡಿದ ದಿನೇಶ್ ಓಡಿ ಬಂದು ಸತೀಶನ ಹೆಂಡತಿಗೆ ಹೊಡೆಯುತ್ತಾನೆ. ಸ್ವಲ್ಪ ಸಮಯದ ನಂತರ ಸತೀಶ್ ಜಮೀನಿನಿಂದ ಮನೆಗೆ ಬರುತ್ತಾನೆ. ಆಗ ಸತೀಶನ ಹೆಂಡತಿ ಓಡಿ ಬಂದು, ರೀ ನೋಡ್ರಿ, ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೆ. ಅದಕ್ಕೆ ಅತ್ತೆಗೆ ಒಂದು ಚೂರು ಪಾತ್ರೆ ತೊಳೆಯೋಕೆ ಹೇಳಿದೆ ಅಷ್ಟೇ. ನಿಮ್ಮ ತಮ್ಮ ಅದಕ್ಕೆ ನನಗೆ ಸರಿಯಾಗಿ ಹೊಡೆದ ಕಣ್ರಿ. ಅದಕ್ಕೆ ಸತೀಶ್ ಹೌದಾ ಎಂದು ಮನೆ ಒಳಗೆ ಹೋಗುತ್ತಾನೆ. ಹೋಗಿ ನನ್ನ ಹೆಂಡತಿಗೆ ಏಕೋ ಹೊಡೆದೆ. ಸತೀಶ್ ಅಣ್ಣ, ನಿನ್ನ ಹೆಂಡತಿ ನಮ್ಮ ಅಮ್ಮನ ಹತ್ತಿರ ಕೆಲಸ ಮಾಡಿಸುತ್ತಾಳೆ. ಅದು ಬೈದು ಅದಕ್ಕೆ ಹೊಡೆದೆ ಅಣ್ಣ. ಸತೀಶ್, ಅವಳು ನಿನ್ನ ಅತ್ತಿಗೆ ಕಣೋ, ಅವಳು ಹೇಳಿದಂಗೆ ನೀನು ಕೇಳ್ಕೊಂಡು ಬಿದ್ದಿರು, ಇಲ್ವಾ ಮನೆ ಬಿಟ್ಟು ಹೋಗು ಎನ್ನುತ್ತಾನೆ. ಅದಕ್ಕೆ ದಿನೇಶ್ ಬೇಸರದಿಂದ ಮನೆ ಬಿಟ್ಟು ಹೋಗುತ್ತಾನೆ. ದಿನೇಶ್ ಬಸ್ ಸ್ಟ್ಯಾಂಡಿಗೆ ಬಂದು ಕುಳಿತುಕೊಂಡು ಯೋಚಿಸುತ್ತಾನೆ. ಏನು ಮಾಡುವುದು, ನನ್ನ ಕೈಯಲ್ಲಿ ಬೇರೆ ದುಡ್ಡೇ ಇಲ್ಲವಲ್ಲ ಎಂದು ಯೋಚಿಸುತ್ತಾನೆ. ಆಗ ಒಬ್ಬ ವ್ಯಕ್ತಿ ಬಸ್ಸಿನಿಂದ ಲಗೇಜ್ ಹಿಡಿದು ಇಳಿದು ಬರುತ್ತಾನೆ. ದಿನೇಶ್ ಅವನನ್ನು ನೋಡಿ ಓಡಿ ಹೋಗಿ, ಸರ್, ನಾನು ನಿಮ್ಮ ಲಗೇಜ್ ತೆಗೆದುಕೊಂಡು ಹೋಗುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ. ಆ ವ್ಯಕ್ತಿ ಸರಿ ಎನ್ನುತ್ತಾನೆ. ಹಾಗೆ ದಿನೇಶ್ ಲಗೇಜ್ ಹಿಡಿದು ಆಟೋ ಸ್ಟ್ಯಾಂಡ್ ತನಕ ತಂದುಕೊಡುತ್ತಾನೆ. ಆ ವ್ಯಕ್ತಿ ದಿನೇಶ್ಗೆ 20 ರೂಪಾಯಿ ಕೊಡುತ್ತಾನೆ. ಹಾಗೆ ದಿನೇಶ್ ಸಂಜೆ ಒಳಗೆ 500 ರೂಪಾಯಿ ಸಂಪಾದಿಸಿರುತ್ತಾನೆ. ದಿನೇಶ್ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತು ಹಣವನ್ನು ಎಣಿಸುತ್ತಿರುವಾಗ 4 ಜನ ರೌಡಿಗಳು ಬಂದು ದಿನೇಶ್ಗೆ ಹೊಡೆಯಲು ಶುರು ಮಾಡುತ್ತಾರೆ. ದಿನೇಶ್ನ ಹೊಡೆದು ಹಣವನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಆಗ ದಿನೇಶ್ಗೆ ತುಂಬಾ ಕೋಪ ಬಂದು, ನಿತ್ಕೊಳ್ಳೋ, ನನ್ನ ದುಡ್ಡನ್ನೇ ತಗೊಳ್ತೀರಾ ಎಂದು ಓಡಿ ಹೋಗಿ ಎಲ್ಲರಿಗೂ ಚೆನ್ನಾಗಿ ಹೊಡೆಯುತ್ತಾನೆ. 1 ವರ್ಷದ ನಂತರ ದಿನೇಶ್ ಒಂದು ಆಟೋವನ್ನು ತೆಗೆದುಕೊಳ್ಳುತ್ತಾನೆ. ಅವನಿಗೆ ಈ ಆಟೋದಲ್ಲಿ ಮೊದಲು ಅವನ ಅಮ್ಮನನ್ನು ಕೂರಿಸಿಕೊಂಡು ಸುತ್ತಿಸಬೇಕು ಎಂಬ ಆಸೆ ಇರುತ್ತದೆ. ಹಾಗೆ ದಿನೇಶ್ ಅವನ ಅಣ್ಣನ ಮನೆಗೆ ಹೋಗಿ ಆಟೋ ನಿಲ್ಲಿಸುತ್ತಾನೆ. ಅಲ್ಲಿ ನೋಡಿದರೆ ಅವನ ಅಣ್ಣ ಸತೀಶ್ ಮತ್ತು ಅಣ್ಣನ ಹೆಂಡತಿ ದಿನೇಶ್ನ ಅಮ್ಮನಿಗೆ ಹೊಡೆಯುತ್ತಾ ಕೆಲಸ ಮಾಡಿಸುತ್ತಿರುತ್ತಾರೆ. ಆಗ ದಿನೇಶ್ ಅಲ್ಲಿಗೆ ಬಂದು ಅವನ ಅಣ್ಣ ಸತೀಶ್ ಮುಖಕ್ಕೆ ಒಂದು ಪಂಚ್ ಕೊಡುತ್ತಾನೆ. ಅವನ ಅಣ್ಣ ಸತೀಶ್ ದೂರ ಹಾರಿ ಹೋಗಿ ಬೀಳುತ್ತಾನೆ. ದಿನೇಶ್ ಮತ್ತೆ ಅವನ ಅಣ್ಣನಿಗೆ ಹೊಡೆಯಲು ಹೋಗುತ್ತಾನೆ. ಆಗ ದಿನೇಶ್ನ ಅಮ್ಮ ಬಂದು, ಬೇಡ ಮಗ, ಅವನು ನನ್ನ ಮಗ, ಅವನನ್ನು ಏನೂ ಮಾಡಬೇಡ ಎನ್ನುತ್ತಾಳೆ. ಆಗ ದಿನೇಶ್ ಅಲ್ಲಿಂದ ಅಮ್ಮನನ್ನು ಕರೆದುಕೊಂಡು ಆಟೋದಲ್ಲಿ ಕೂರಿಸಿ ಊರನ್ನು ಸುತ್ತಿಸುತ್ತಾನೆ. ದಿನೇಶ್ ಮತ್ತು ಅವನ ಅಮ್ಮ ತುಂಬಾ ಖುಷಿಪಡುತ್ತಾರೆ.